ಯಾಕೆ ಸರ್ ಇದು ಪದೇ ಪದೇ ಹೂ ಅಂತ ಎರಡು ಅಂದೆ. ಎನಿವೇ ರಶ್ಮಿ, ನೀನೇನು ಮಾಡ್ತೀವಿ ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಸೊ ನಮ್ಮ ಆಡಿಯನ್ಸ್ ಏನಂತೀರಾ ಓ ನೀಲೇಶ್ವರಿ ಪರ್ಫಾರ್ಮೆನ್ಸ್? ಫುಲ್ ಸಪೋರ್ಟ್ ಇಟ್ಕೊಂಡ್ಬಿಟ್ಟಿದ್ದೀರಾ ಮುಂಚೆನೆ. ಓಕೆ, ಸೊ ಮೂವಿಂಗ್ ಆನ್. ನಮ್ಮ ಇಬ್ಬರು ಜ್ಯೂರಿ ಮೆಂಬರ್ ಇನ್ನು ಪಕ್ಕದಲ್ಲಿ ಕೂತಿದ್ದಾರಲ್ಲ, ನಮ್ಮ ಫೇರ್ ಆ್ಯಂಡ್ ಲವ್ಲಿ ಫ್ರೆಂಡ್. ಸೊ ಅವ್ರನ್ನ ಕೇಳೋಣ ಅಂತ. ಏನು ಹೇಳ್ತೀರಾ ಫ್ರೆಂಡ್ ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ? ಸುಮಾರು ಶೋಗಳಲ್ಲಿ ನಾನು ನೋಡಿರೋದು ಆಲ್ಮೋಸ್ಟ್ ಎಲ್ಲ ಹಿಂದಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಆಮೇಲೆ ಕನ್ನಡ ಸಿನಿಮಾ ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಜಾನಪದದಲ್ಲಿ ಈ ಹಾಡನ್ನ ಕೇಳಿ ಆ ಹುಡುಗಿ ಹಾಡ್ದ ಇದ್ದಷ್ಟು ಹೊತ್ತು ನಾನು ಸ್ಕೂಲ್ ಲೈಫ್ಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾನೆ. ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ಇರ್ಬೇಕಾದ್ರೆ ಯಾವ್ದಾದ್ರು ಕಾರ್ಯಕ್ರಮಗಳಂದ್ರೆ ಹಾಡ್ತಾ ಇದ್ದಂಥ ಮೊದಲನೇ ಹಾಡಿದ್ದು. ಸೊ ಹಾಗಾಗಿ ತುಂಬ ಒಳ್ಳೆ ಹಾಡು, ತುಂಬ ಅದ್ಭುತವಾಗಿ ಹಾಡಿದೆ. ಶಾಸ್ತ್ರೀಯವಾಗಿ ಸಂಗೀತದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಾನು ಸಂಗೀತ ಪ್ರೇಮಿ, ಹಾಡೋದನ್ನು ನನಗೂ ತುಂಬ ಇಷ್ಟ. ಸೊ ಆ ಒಂದು ಫೀಲಲ್ಲಿ ಹೇಳ್ಬೇಕಂದ್ರೆ ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್, ಆಸಮ್, ತುಂಬ ಇಷ್ಟ. ಸೂಪರ್. ನೀವು ಹೇಳ್ದಂಗೆ ಆ ಮರೆತು ಮರೆಯದ ನೆನಪುಗಳನ್ನ ಮೆಲ್ಕು ಹಾಕೋ ರೀತಿಲಿ ನೆನ್ ಮಕ್ಕ ಕೂತಿದ್ದಾರೆ ನೋಡಿ. ಈ ಥರ ಹಾಡುಗಳನ್ನ ಕೇಳಿ ತುಂಬ ವರ್ಷಗಳಾಗೋಗಿತ್ತು. ಅಬ್ಸಲ್ಯೂಟ್ಲಿ. ಈ ಥರ ನೆನಪುಗಳನ್ನ ಮೆಲ್ಕು ಹಾಕಬೇಕು ಅಂದ್ರೆ ಇವತ್ತು ರಾತ್ರಿ 9 ಗಂಟೆಗೂ ಮಿಸ್ ಮಾಡಬೇಡಿಪ್ಪ. ನಮ್ಮ ವಿಜಯ್ ರಾಘವೇಂದ್ರ ಅವ್ರ ಶೋ ಬೇರೆ. ಸೊ ಪ್ರೇಮ್, ಇನ್ನೊಂದು ಆಫ್ ರೆಕಾರ್ಡ್ ಕ್ವಶನ್. ಈ ಫೇರ್ ಆ್ಯಂಡ್ ಲವ್ಲಿ ಫಿಲಮಲ್ಲಿ ಸೊ ನೀವೇನು ಮುಂಚೆ ಫುಲ್ ಕಪ್ಪಗಿರ್ತೀರ, ಆಮೇಲೆ ಬೆಳ್ಳಗೆ ಹಾಕ್ತೀರಾ, ಬಿಫೋರ್ ಆ್ಯಂಡ್ ಆಫ್ಟರ್ ಆ ಥರ ಸೀನ್ಸ್ ಎಲ್ಲ ಇದೆಯಾ? ಇರ್ತದೆ. ಇಲ್ಲ, ನಾನು ಕಪ್ಪಗಿದ್ದು ಬೆಳ್ಳಗೆ ಹೋಗೋದಲ್ಲ. ಓಕೆ, ಸ್ವಲ್ಪ ಇಲ್ಲಿ ಸ್ಟೇಜ್ ಬಂದ್ಬಿಡಿ, ಸ್ಟೇಜ್ ಬಂದ್ಬಿಡಿ. ಒಳ್ಳೆಯಪ್ಪ ಮಕ್ಕಳೇ. ಒಂದು ಕಪ್ಪಗಿರೋ ಮನ್ಸಿರುತ್ತಲ್ಲ, ಆ ಕಪ್ಪಗಿರೋ ಮನ್ಸವರೆಲ್ಲ ಸಿನಿಮಾ ನೋಡಿದ್ರೆ ಹೊರಗಡೆ ಬರ್ಬೇಕಾದ್ರೆ ಬೆಳ್ಳಗಿರೋ ಮನ್ಸಾಗ್ತದೆ. ಇದು ನನಗೇನು ಬರ್ತಿದ್ರೆ ನಮ್ಮ ಆಂಟಿ ಯಾವಾಗಲೂ ರೇಗಿಸ್ತಿರ್ತಾರೆ ತಮಾಷೆಗೆ. ತುಂಬ ಓವರ್ ಬೆಳ್ಳತಿದ್ದಾರೆ. ಅವ್ರ ಕೈ ನನ್ನ ಕೈ ನೋಡಿದ್ಯಾ, ಇದೇ ಡಿಫ್ರೆನ್ಸ್ ಇರ್ತಾರೆ. ನಾನು ಹೇಳೋದು ಒಂದೇ ಮಾತು, ನೋಡಿ ನೀವು ಇಲ್ಲಿ ಬೆಳ್ಳಿತ್ತಿದ್ದೀರಾ, ನಾನು ಇಲ್ಲಿ ಬೆಳ್ಳಿತ್ತಿದ್ದೀನಿ. ಸೂಪರ್ ಸೂಪರ್, ಕರೆಕ್ಟ್ ಅಲ್ಲ? ಕರೆಕ್ಟ್. ಓಕೆ, ಇನ್ನೇನಿಲ್ಲ ಫಿಲಮ್ ಏನೇನಂತ ಥ್ರಿಲ್ಲಿಂಗ್ ಆಗಿರೋಂಥದ್ದು ಏನೋ ಇದೆಯಾ? ತುಂಬಾ ಥ್ರಿಲ್ಲಿಂಗು, ತಲೆ ಹುಳ ಬಿಡುವಂಥದ್ದು, ಜನಕ್ಕೆ ಕನ್ಫ್ಯೂಷನ್ ಮಾಡುವಂಥದ್ದು ಅಂತ ಸಿನಿಮಾ ಅಲ್ಲ ಫೇರ್ ಆ್ಯಂಡ್ ಲವ್ಲಿ. ಓಕೆ, ಸೋ ಸಿಂಪಲ್ ಲವ್ ಸ್ಟೋರಿ. ಆಮೇಲೆ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಎಂಟರ್ಟೈನ್ಮೆಂಟ್. ಏನಂದ್ರೆ
ನಾವು ದಿನ ಬೆಳಿಗ್ಗೆ ಎದ್ದೇಳ್ತಾ ಕೆಲವೊಂದ್ಸರಿ ಒಳ್ಳೆ ಮೆಸೇಜ್ಗಳು ನಮ್ಮ ಕಿವಿಗೆ ಬೀಳುತ್ತೆ, ಮತ್ತೊಂದ್ಸರಿ ಎದ್ದೇಳ್ತಾ ತುಂಬ ಕೆಟ್ಟ ನ್ಯೂಸ್ಗಳು ಬರುತ್ತೆ. ಆಮೇಲೆ ಲೈಫಲ್ಲಿ ಯಾಕಾದ್ರೂ ಬದುಕಿದೀವೋ ಸತ್ತೋಗ್ಬಿಡ್ಬೇಕು ಅನ್ಸೋ ಸಿಚುವೇಶನ್ಸು ಬರುತ್ತೆ. ಅದೆಲ್ಲ ಅಲ್ಲ, ಲೈಫಲ್ಲಿ ದಿನ ಏನು ಬರುತ್ತೆ ಅದು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ, ಬಿಕಾಸ್ ಲೈಫ್ ಈಸ್ ಫೇರ್ ಅಂಡ್ ಲವ್ಲಿ. ಅಂಡ್ ನೀವು ಡಿಫ್ರೆಂಟ್ ಆಡಿಯೋ ಲಾಂಚ್ ಮಾಡಿದ್ರಿ. ಇನ್ಫ್ಯಾಕ್ಟ್ ಒಂದೊಂದು ಹಾಡನ್ನು ಒಂದೊಂದು ಕಡೆ ಹೋಗ್ಬಿಟ್ಟು ಲಾಂಚ್ ಮಾಡ್ದಂತ ಇದು ಯಾವ ಕಾನ್ಸೆಪ್ಟ್ ಯಾರ್ದಾಗಿತ್ತು ಐಡಿಯಾ ಇದೆ? ಸೊ ಎಂಟೈರ್ ಟೀಮ್ ಆಮೇಲೆ ಕ್ಯಾಪ್ಟನ್ ಆಫ್ ದ ಶಿಪ್ ರಘುರಾಮ್ ಅವ್ರದ್ದು Okay. ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿದಾಗ ಮೀಡಿಯಾದಲ್ಲಿ ಒಂದು ಆಡಿಯೋ ರಿಲೀಸ್ ಮಾಡೋದು ಅಥವಾ ಒಂದು ಕ್ರೌಡಲ್ಲಿ ರಿಲೀಸ್ ಮಾಡೋದು ಡಿಫ್ರೆಂಟ್ ಆಗಿದ್ದೇ ಇರುತ್ತೆ. ನಾವು ಜನಗಳ ಮಧ್ಯೆ ಹೋಗಿ ಮಾತಾಡೋದು ತುಂಬಾ ಕಡಿಮೆ ಸಂದರ್ಭಗಳು. ಸೊ ನಿಮ್ಮಂತವ್ರು ಯಾವ್ದಾದ್ರು ಈ ತರ ವೇದಿಕೆಗಳು ಕೊಟ್ಟಾಗ ಲೈವ್ ಪ್ರೋಗ್ರಾಮ್ ಅಲ್ಲಿ ಹೋಗಿ ಮಾತಾಡ್ಬೋದು ಅಷ್ಟೇ. ಸೊ ಹಾಗಾಗಿ ಜನಗಳ ಮಧ್ಯೆ ಹೋಗಿ ಮಾತಾಡೋಣ ಅಂದಾಗ ಆಯ್ತು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋಣ, MTRಗೆ ಹೋಗೋಣ, ಮಯ್ಯನ್ಸ್ಗೆ ಹೋಗೋಣ, ಈ ಥರ ಎಲ್ಲ ಹೇಳಿ ಎಲ್ಲ ಕಾಲೇಜ್ಗಳಿಗೆ ಅವ್ರ ಮಧ್ಯದಲ್ಲಿ ಕುತ್ಕೊಂಡು ಒಂದು CD ಹಂಚೋಂಥ ಒಂದು ಮಜಾ ಬೇರೆ ಅದು. ಯಾಕಂದ್ರೆ ಅವ್ರ ರೆಸ್ಪಾನ್ಸು, ಅವ್ರ ಶೇಕ್ ಹ್ಯಾಂಡು, ಮತ್ತೆ ನಮ್ಮಿಂದ ಆಟೋಗ್ರಾಫ್ ತಗೊಳ್ಳೋದು, ಆ ಒಂದು ಇದನ್ನ ಎಂಜಾಯ್ ಮಾಡಬೇಕು. ಅದು ಎಲ್ಲರಿಗೂ ಸಿಗಲ್ಲ. ಯಾಕಂದ್ರೆ ಇವತ್ತು ಬೇರೆ ಯಾರೋ ತುಂಬಾ ಒಳ್ಳೆ ಪೊಸಿಷನ್ ಇರುವಂಥ ವ್ಯಕ್ತಿಗಳು, ಪೊಲಿಟಿಷಿಯನ್ಸ್ ಇಲ್ಲಿ ಬಂದ್ರೂ ಆ ರೆಸ್ಪಾನ್ಸ್ ಸಿಗಲ್ಲ. ಬಟ್ ಕಲಾವಿದರು, ಹೀರೋಗಳು ಅಂತ ಆದಾಗ ಜನಗಳು ನಮ್ಗೆ ಕೊಡೋಂಥ ಒಂದು ರೆಸ್ಪಾನ್ಸ್ ಇದೆಯಲ್ಲ, ಫ್ಯಾಂಟಾಸ್ಟಿಕ್. ಅದು ನಾವು ಎಷ್ಟೋ ಜನದಲ್ಲಿ ಅದೃಷ್ಟ ಮಾಡೋದಕ್ಕೋಸ್ಕರ ಸಿಕ್ಕಿರೋದು, ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಜನಗಳ ಮಧ್ಯೆ ಹೋಗಿ CD ರಿಲೀಸ್ ಮಾಡೋದು. ಅಬ್ಸಲ್ಯೂಟ್ಲಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪರ್ಸನ್, ಯಾವಾಗ ತೆರೆ ಮೇಲೆ ಸಾಧ್ಯ ಆದಷ್ಟು ಬೇಗ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಿ ಒಂದು ಫ್ಯಾಂಟಾಸ್ಟಿಕ್ ಮೆಸೇಜ್ ಅಂಡ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂವೇರ್ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಫೇರ್ ಅಂಡ್ ಲವ್ಲಿ ಎಲ್ಲ ಮುಖಕ್ಕೆ ಹಚ್ಕೊಳಕ್ಕೆ ರೆಡಿ ಆಗಿದೆ. ಫ್ಯಾಂಟಾಸ್ಟಿಕ್ ಗಿಫ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ನಮ್ಮ ಪ್ರೇಮ್ಗೆ, ನಮ್ಮ 92.7 ಬಿಗ್ ಎಫ್ ವತಿಯಿಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಮ್ಮೆ ಸುವರ್ಣ ಅವಕಾಶ ಈಗ ನಮ್ಮ ಪ್ರೇಮ್ ಅವ್ರ ಕೈಯಿಂದನೇ ಸೀರೀಸ್ ಕೊಡ್ತಾ ಇದ್ದಾರೆ. ಸೊ ಗೆಟ್ ರೆಡಿ, ಆಕ್ಷನ್, ಲೆಟ್ಸ್. ರಿಂಗಾಗಿದೆ ನನ್ನೆದೆ ಫೋನು, ದಂಗಾಗಿದೆ ಮಾಡಲಿ